festa do fim de semana. ಪೊಲೀಸರು ಬಂದ್ಬಿಟ್ಟು ಇಲ್ಲಿ ಯಾರು ಏನು ಗೊತ್ತಾಗಿರೋದು ಅಂತ ಹೇಳ್ಬಿಟ್ಟು ಎನ್ಕ್ವೈರಿ ಮಾಡಿ ಇದನ್ನ ಮಾಡಿದ್ದಾರೆ. ಇನ್ನು ಪೊಲೀಸ್ ವಿಚಾರಣೆ ವೇಳೆ ಆರೋಪಿ ರತನ್ ದಾಸ್ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಮೃತ ಅಂಜಲಿ ನಾಥ್ ಹಾಗೂ ರತನ್ ದಾಸ್ ನಡುವೆ ಅಕ್ರಮ ಸಂಬಂಧವಿತ್ತು. ಆದ್ರೆ ಇತ್ತೀಚೆಗೆ ಅಂಜಲಿ ತನ್ನನ್ನ ಮದುವೆಯಾಗುವಂತೆ ರತನ್ ಬೆನ್ನು ಬಿದ್ದಿದ್ರು. ಇದರಿಂದ ಕೋಪಗೊಂಡ ರತನ್ ಅಂಜಲಿಯನ್ನ ಮುಟ್ಟಲಾಗದೆ ಸಂಚು ರೂಪಿಸಿದ್ದಾನೆ. ಮದುವೆಯಾಗುವಂತೆ ಸದಾ ಬೆಳೆಸ್ತಾ ಇದ್ದ ಅಂಜಲಿಯನ್ನ ಸಾಧ್ಯವಾಗದೆ ಕತ್ತರಿಸಿಗೆ ಕೊಲೆ ಮಾಡಿದ್ದಾನೆ. ತಿರುಪಾಡಿಯ ಕೆರೆಯ ಮಧ್ಯೆ ಬೆಳೆದಿದ್ದ ಹಸಿರು ಹುಲ್ಲಿನ ಪೊದೆಯೊಳಗೆ ತೆಗೆದು ಪರಾರಿಯಾಗಿದ್ದಾನೆ. ಈ ಬಗ್ಗೆ ಆರೋಪಿ ಪೊಲೀಸರ ಮುಂದೆ ಬಾಯಿಬಿಟ್ಟಿದ್ದಾನೆ. ಒಟ್ಟಿನಲ್ಲಿ ಯೂರಿಯಾ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದ ಪೊಲೀಸರು ತಾಂತ್ರಿಕ ಹಾಗೂ ವೈಜ್ಞಾನಿಕ ಆಧಾರಗಳ ಮೂಲಕ ಕೊಲೆಗಾರನಿಗೆ ಹಿಡಿಮುಡಿ ಕಟ್ಟಿದ್ದಾರೆ. ಕೊನೆಗೂ ಕೊಲೆಗಾರ ರತನ್ದಾಸ್ನನ್ನ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಹೆಬ್ಬಗೋಡಿ ಪೊಲೀಸ್ ತಂಡದ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್. ಇಷ್ಟು ಇವತ್ತಿನ ಬೆಂಗಳೂರು ಕೂಡ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ನಯನ ಶಂಕರ್. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಜನಸಾಮಾನ್ಯರು ಈ ರೋಡ್ ನಲ್ಲಿ ರಸ್ತೆ ಮೇಲೆ ಓಡಾಡ್ತಾರೆ, ಫುಟ್ಪಾತ್ ನ ಮರೆತೇ ಬಿಟ್ಟಿದ್ದಾರೆ. ಯಾಕಂದ್ರೆ ಕಳೆದ 2-3 ವರ್ಷಗಳಿಂದ ಈ ಫುಟ್ಪಾತ್ ಅನ್ನೋದು ಏನಿದೆ, ಇದು ಫುಟ್ಪಾತ್ ಆಗಿ ಉಳ್ಕೊಂಡಿಲ್ಲ. ಜಿಬಿಎ ಅಧಿಕಾರಿಗಳ ಗೋಡೌನ್ ಆಗಿದೆ. ಬೆಂಗಳೂರಲ್ಲಿ ಕಳೆದ 1 ತಿಂಗಳಿನಿಂದ ಟೋಯಿಂಗ್ ಶುರುವಾಗಿದೆ. ಆದ್ರೆ ಇಲ್ಲಿ ಅನಧಿಕೃತವಾಗಿ ವಾಹನಗಳನ್ನ ಪಾರ್ಕ್ ಮಾಡಲಾಗಿದೆ. ನೀವು